ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶಶಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನನ್ನ ಕಿಚನಲ್ಲಿ ಕಡುಬು ತೋರಿಸ್ತಾ ಇಲ್ಲ, ಕಡುಬು ಹಿಟ್ಟಲ್ಲಿ ಇದನ್ನ ಶಾವಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕಡುಬು ವಿಡಿಯೋ ಲಾಂಗ್ ವಿಡಿಯೋ ಮಾಡಿಟ್ಟಿದ್ದೀನಿ, ಅದಕ್ಕೆ ವಾಯ್ಸ್ ಓವರ್ ಕೊಟ್ಟ ಮೇಲೆ ತೋರಿಸ್ತೀನಿ ನೋಡಿ. ಇನ್ನು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ನನಗೆ, ಕಡುಬು ಮಾಡುವ ಹಿಟ್ಟು, ಅದನ್ನ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಸಾಯಂಕಾಲದ ನಂತರ ಇದನ್ನ ಓವನಲ್ಲಿ ತಣ್ಣಗಾಗ್ಬಿಟ್ಟಿರುತ್ತಲ್ವಾ, ಸ್ವಲ್ಪ ಹಾರ್ಡ್ ಆಗಿರುತ್ತೆ, ಅದನ್ನ ಓವನಲ್ಲಿ ಇಟ್ಟು ಬಿಸಿ ಮಾಡಿ ನಾನು ನಿಮಗೆ ಶಾವಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದೆಲ್ಲ ಒಂದೇ ಸಾರಿ ಪ್ರಾಸೆಸ್ ಅಪ್ಪ. ತಿರ್ಗಾ ಇದನ್ನ ಆವಿನಲ್ಲಿ ಬೇಯಿಸೋದು, ಇಡ್ಲಿ ಸ್ಟೀಮರ್ಲಿ ಇಟ್ಟು ಬೇಯಿಸೋದು ಏನು ಬೇಕಾಗಿಲ್ಲ. ಒಂದು ಸಾರಿ ರಾಗಿ ಮುದ್ದೆ ಹೇಗೆ ಮಾಡ್ತೀವಿ ಆ ಥರ ಹಿಟ್ಟನ್ನ ತಯಾರು ಮಾಡಿಕೊಂಡು ಅದನ್ನೆಲ್ಲ ನಿಮಗೆ ಲಾಂಗ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡಿ. ಈ ಥರ ನಮ್ಮಮ್ಮ ಇದೇ ಥರನೇ ಮಾಡ್ತಾ ಇದ್ದೀನಿ. ನಾನು ನೋಡಿ ಅದನ್ನ ಈ ಚಕ್ಲಿ ಹೋಳು ತೋರಿಸ್ತಾ ಇದ್ದೀನಿ ನೋಡಿ. ಶಾವಿಗೆ ಮಾಡೋದು ಇದೇ ಥರದಲ್ಲೇ ಮಾಡೋದು, ಮತ್ತೆ ಪ್ರೆಸ್ಸರ್ ಮಾಡೋದು ಇಟ್ಕೊಂಡಿದ್ದೀನಿ. ನಮ್ಮಮ್ಮ ವುಡ್ಡಲ್ಲಿ ಇಟ್ಕೊಂಡಿದ್ರು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಎಷ್ಟು ಲೆಂತಾಗಿ ಶಾವಿಗೆ ನಮ್ಮಮ್ಮ ಮಾಡ್ತಾ ಇದ್ರು, ಲೆಂತಾಗಿ ಹಂಗೆ ಹೇಳ್ಕೊಂಡು ಹೋಗೋದು ಆ ಕಡೆ ಈ ಕಡೆ. ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ಬಂದು ಎಳ್ಳು ಪುಡಿ, ನಾವು ಕಡುಬಿಗೆ ಒಳಗಡೆ ತುಂಬೋದಕ್ಕೆ ಕಪ್ಪೆಳ್ಳು ಬಿಳಿ ಎಳ್ಳು ಪುಡಿ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿ. ಅದನ್ನೆಲ್ಲ ಹೇಗೆ ಅಂತ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ನೋಡಿ. ಈ ಥರನೂ ಮಾಡಿಟ್ಕೊಂಡಿದ್ದೀನಿ, ರೌಂಡ್ ಆಗೂ ಶಾವಿಗೆ ಮಾಡಿಟ್ಕೊಂಡಿದ್ದೀನಿ. ಇದನ್ನ ಎಳ್ಳು ಪುಡಿ ಜೊತೆ ಕಾಯಲ್ಲಿ ಹಾಕೊಂಡು ತಿಂದ್ರೆ ಸಖತ್ತಾಗಿರುತ್ತೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ. ತಟ್ಟೆನಲ್ಲಿ ಈ ಶಾವಿಗೆನ ಎತ್ತಿ ಇಡ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಉದುದ್ರಾಗಿ ನೋಡಿ ಬರ್ತಾ ಇದೆ. ಅಷ್ಟೇ ಸಾಫ್ಟ್ ಆಗಿರುತ್ತೆ, ನಿಮಗೆ ಹಾರ್ಡ್ ಆಗಿರಲ್ಲ. ಇವಾಗ ನೋಡಿ ಇದೆಲ್ಲ ಹಾಕೊಂಡು ಇದ್ರ ಮೇಲೆ ತೆಂಗಿನಕಾಯಿ, ಮತ್ತೆ ತೆಂಗಿನಕಾಯಿನ ಚೆನ್ನಾಗಿ ನೈಸ್ ಆಗಿಬಿಟ್ಟು ಲಾಸ್ಟಲ್ಲಿ ಜಾರ್ಗೆನೆ ಸ್ವಲ್ಪ ಬೆಲ್ಲ, ಎಷ್ಟು ಸ್ವೀಟ್ ಬೇಕೋ ಕಮ್ಮಿಯಾಗಿ ಹಾಕೊಳ್ಳಿ. ಈ ಪುಡಿನಲ್ಲೂ ಬೆಲ್ಲ ಇರುತ್ತೆ. ಈ ಕಾಯಲ್ಲೂ ಇದನ್ನ ತಯಾರು ಮಾಡ್ಕೊಂಡು ಏಲಕ್ಕಿ ಸ್ವಲ್ಪ ಹಾಕಿ, ಬೆಲ್ಲ, ತೆಂಗಿನಕಾಯಿ ಫಸ್ಟ್ ರುಬ್ಬಿ, ಬೆಲ್ಲ, ಏಲಕ್ಕಿ ಲಾಸ್ಟಲ್ಲಿ ಹಾಕೊಂಡು ರುಬ್ಕೋಬೇಕು. ಗಟ್ಟಿಯಾಗಿ ರುಬ್ಕೊಂಡು ನಮ್ಗೆ ಯಾವಾಗ ಬೇಕೋ ಅವಾಗ ಮಿಕ್ಸ್ ಮಾಡ್ಕೋಬಹುದು ನೋಡಿ. ಎಳ್ಳು ಪುಡಿ ಗಮ್ಮಂತ ಇದೆ, ಕಪ್ಪೆಳ್ಳು ಪುಡಿ, ಅದು ತುಂಬಾ ಟೇಸ್ಟಿ ಆಗಿರುತ್ತೆ. ಇವಾಗೆಲ್ಲ ಬಿಳಿ ಎಳ್ಳು ಪುಡಿನೂ ಮಾಡ್ತೀವಿ, ಎರಡನ್ನೂ ಮಾಡ್ತೀವಿ. ಇದೆರಡನ್ನೂ ಈ ಶಾವಿಗೆಗೆ ಹಾಕೊಂಡು ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಥರ ಇರುತ್ತೆ. ನೀವು ಮಾಡಿ, ನಮ್ಮಮ್ಮ ಎಲ್ಲ ಇದೇ ಥರನೇ ಮಾಡ್ತಾ ಇದ್ದೆ. ಆವಾಗಿನ ಕಾಲದ್ದು ಟ್ರೆಡಿಷನಲ್ ಡಿಶ್ ಇದು. ಇವಾಗೆಲ್ಲ ತೆಂಗಿನಕಾಯಿ ಹಾಕ್ಬಿಟ್ಟು ಬೆಲ್ಲ ಪಕ್ಕದಲ್ಲಿ ಹಾಕ್ಬಿಟ್ಟು ಅದನ್ನೇ ಒಳಗಡೆ ಕಡುಬಿಗೆ ಫಿಲ್ ಮಾಡ್ತಾರೆ. ಅದೊಂಥರ ಟೇಸ್ಟ್ ಇರುತ್ತೆ. ಇದು ಸಖತ್ ಟೇಸ್ಟ್ ಇದು. ಇದನ್ನ ಮಾಡಿ ನೋಡಿಪ್ಪ, ಎಳ್ಳು ನೋಡಿದ್ರೆ ಆ ಘಮ ಘಮ ಇದ್ರಲ್ಲಿ ಸಖತ್ತಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಲಾಂಗ್ ವಿಡಿಯೋ ನಾನು ಕಡುಬು ಹೇಗೆ ಮಾಡೋದು, ಆ ಪುಡಿ ಹೇಗೆ ತಯಾರು ಮಾಡೋದು, ಕಾಯಲ್ಲಿ ರುಬ್ಬೋದು ಎಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ, ಆಯ್ತಾ ನೋಡಿ. ಇದು ನೀವು ಈ ತರ ಮಾಡಿ, ಹಬ್ಬದ ದಿನನೇ ಮಾಡಬೇಕು ಅಂತ ಇಲ್ಲ, ಶಾವಿಗೆನ ಯಾವಾಗ್ಲಾದ್ರು ಮಾಡ್ಕೊಂಡು ತಿನ್ಬೋದು. ಈ ಪುಡಿ ಮಾಡಿಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟೆ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ನನ್ನ ವಿಡಿಯೋನ ಲೈಕ್ ಮಾಡಿಪ್ಪ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.